ಬ್ರೇಕ್ನ ನಂತರ ಐಟಿವಿ ನ್ಯೂಸ್ಗೆ ಸ್ವಾಗತ. ಮನೆಯೊಂದರಲ್ಲಿ ಕಳ್ಳರು ನುಗ್ಗಿ ಕಳ್ಳತನ ನಡೆದಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ನಡೆದಿದೆ. ಚಿಂತಾಮಣಿ ನಗರ ಎನ್ಆರ್ ಬಡಾವಣೆ ಪ್ರಸಾದ್ ಎಂಬುವವರ ಮನೆಯಲ್ಲಿ ನಿನ್ನೆ ರಾತ್ರಿ ಕಳ್ಳತನ ನಡೆದಿದೆ. ಪ್ರಸಾದ್ ಅವರು ಶ್ರೀನಿವಾಸ್ ರೆಡ್ಡಿ ಎಂಬುವವರ ಮನೆಯಲ್ಲಿ ಬಾಡಿಗೆ ಪಡೆದಿದ್ದು, ಅವರು ಊರಿಗೆ ಹೋದ ಸಮಯದಲ್ಲಿ ಮನೆ ಬಾಗಿಲನ್ನು ಹೊಡೆದು ಕಳ್ಳರು ಬೀರುವಾದಲ್ಲಿನ 20,000ಕ್ಕೂ ಹೆಚ್ಚು ನಗದು ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಈ ಸಂಬಂಧ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಂಡಿದ್ದಾರೆ. ಪ್ರಸಾದ್ ಅಂತ ನನ್ನ ಹೆಸರು, ಇಂಜಿನಿಯರ್. ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡೋದು. ಶನಿವಾರ ಭಾನುವಾರ ಸಾಮಾನ್ಯ ಊರಿಗೆ ಹೋಗ್ತಾ ಇದ್ದೀವಿ ನಾವು. ಮೊನ್ನೆ ಶನಿವಾರ ಊರಿಗೆ ಹೋಗಿ ಸೋಮವಾರ ಬೆಳಿಗ್ಗೆ ಬರೋಷ್ಟೊತ್ತಿಗೆ ಬಾಗಿಲು ಓಪನ್ ಆಗಿತ್ತು. ನೋಡಿದಾಗ ಈ ಯಾರೋ ಓಪನ್ ಮಾಡೋದು ಕಾಣಿಸ್ತು, ಬೀರೆಲ್ಲ ಕಿತ್ತಾಕಿದ್ರು. ಒಳಗಡೆ ನೋಡಿದಾಗ ಸೀರೆಗೆ ಕಿಲ್ಲದ ಒಂದು 30,000 ಒಳಗಡೆ ಕ್ಯಾಶ್ ಹೋಗಿರ್ಬೋದು ಅಷ್ಟೇ. ಮೊಡವೆ ಇಲ್ಲ, ತೊಡೆ ಒಂದು 10 ಗ್ರಾಮ್ದು ಇಟ್ಟಿದ್ವಿ ನಾವು. ಅಲ್ಲೇ ಇದೆ ಸರ್, ಇಲ್ಲಿ ಇಟ್ಟಿದ್ದು ಅಲ್ಲೇ ಇದೆ ಅಷ್ಟೇ, ಏನು ಬಿಟ್ಟಿಲ್ಲ. ಇದೆಲ್ಲ ಅದೆಲ್ಲ ಕಿತ್ತಾಕಿದ್ದಾರೆ. ಸೀರೆ ಏನು ಕಿತ್ತಿಲ್ಲ, ಎಲ್ಲ ಬಾಗಿಲು ಓಪನ್ ಆಗಿ ಯಾರ ಮೇಲೆ ಡೌಟು ಅದೇ ಯಾವ ಮುಂದಿನ ಕಾರು ಶನಿವಾರ 6:15 ನಿಂತ್ಕೊಂಡಿತ್ತು. ಅದೇನೋ ಈ ಸಿಡಿ ಆಫೀಸ್ ಇದೆಯಲ್ಲ ಮೇಲ್ಗಡೆ, ಅದಕ್ಕೆ ಬಂದಿದ್ದಾರೆ ಅಂತ ನಾವು ಹೊರಟೋಗ್ಬಿಟ್ಟು ನಾವು ಆ ನಂಬರ್ ಬರ್ಕೊಳಕ್ಕೆ ಆಗಲಿಲ್ಲ ಸರ್. ಇನ್ನು ಅನುಮಾನ ಇಲ್ವಲ್ಲ, ಅದರದ್ದೇ ಏನು ಡೌಟು ಅನ್ಸುತ್ತೆ. ಬಿಲ್ಡಿಂಗ್ ಹೆಸರು ಬಿಲ್ಡಿಂಗ್ ಸರ್, ನಾವು ಓನರ್ ಹೆಸರು ಶ್ರೀನಿವಾಸ್ ರೆಡ್ಡಿ ಅಂತ ಗುಂತೂರು. ಕ್ಯಾಮರಾಮ್ಯಾನ್ ಸುಬ್ರಹ್ಮಣ್ಯ ಜೊತೆ ನಾಗರಾಜ್, ಐಟಿವಿ ನ್ಯೂಸ್, ಚಿಂತಾಮಣಿ. ತಿರುಮಲ ತಿರುಪತಿ ಪಾದಯಾತ್ರೆ ಸಮಿತಿ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಸಾಮೂಹಿಕ ಪಾದಯಾತ್ರೆ ಕೈಗೊಂಡಿದ್ದಾರೆ. ಚಿಂತಾಮಣಿ ನಗರದ ಆಜಾದ್ ವೃತ್ತದ ವೆಂಕಟರಮಣ ಸ್ವಾಮಿ ದೇವಾಲಯದ ಬಳಿ ಜಮಾಯಿಸಿದ್ದ ನೂರಾರು ಭಕ್ತಾದಿಗಳು ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಿ ಪಾದಯಾತ್ರೆ ಸಿದ್ಧರಾದರು. ಸುಮಾರು 1000ಕ್ಕೂ ಹೆಚ್ಚು ಮಂದಿ ಭಕ್ತಾದಿಗಳು ತಿರುಮಲ ತಿರುಪತಿಗೆ 5 ದಿನಗಳ ಕಾಲ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಪಾದಯಾತ್ರೆಗೆ ಚಾಲನೆ ನೀಡಿದ ಸಮಿತಿ ಪದಾಧಿಕಾರಿಗಳು ಮಾತನಾಡಿ, ನಾವು ಹಲವಾರು ವರ್ಷಗಳಿಂದ ಈ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದು, ಈ ವರ್ಷವೂ ಸಹ ಸುಮಾರು ಜನ ಭಕ್ತಾದಿಗಳು ಈ ಪಾದಯಾತ್ರೆಗೆ ಬಂದಿದ್ದಾರೆ. ಹಾಗೂ ಪಾದಯಾತ್ರೆಯಲ್ಲಿ ಎಲ್ಲಾ ಭಕ್ತಾದಿಗಳಿಗೆ ಎಲ್ಲಾ ವ್ಯವಸ್ಥೆಗಳನ್ನು ಸಮಿತಿಯಿಂದ ಮಾಡಲಾಗಿದೆ ಎಂದರು. ಹಾಗೂ ಪ್ರತಿ ವರ್ಷ ಇದೇ ತಿಂಗಳಿನಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುತ್ತೇವೆ ಎಂದು ಹೇಳಿದ್ರು. ಇನ್ನು ಈ ಪಾದಯಾತ್ರೆ ಅಂಗವಾಗಿ ನಗರ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾದ ಭಕ್ತಪೂರ್ವಕವಾದ ಪೂಜೆಗಳನ್ನು ನಡೆಸಿ ಪಾದಯಾತ್ರೆಯನ್ನು ಆರಂಭಿಸಿದ್ರು. ಎಲ್ಲರ ಕೈಯಲ್ಲಿ ಕೇಸರಿ ಧ್ವಜಗಳನ್ನು ಇಟ್ಟುಕೊಂಡು ನೂರಾರು ಭಕ್ತಾದಿಗಳು ಪಾದಯಾತ್ರೆಯನ್ನು ಕೈಗೊಂಡ್ರು. ಇನ್ನು ಈ ಸಂದರ್ಭದಲ್ಲಿ ಭಕ್ತಾದಿಗಳು ಸೇರಿದಂತೆ ಅನೇಕರು ನಗರ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆಯ ಮೂಲಕ ಪಾದಯಾತ್ರೆಯನ್ನು ನಡೆಸಿದ್ರು. ಲೋಕ ಕಲ್ಯಾಣಕ್ಕಾಗಿ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು, ಪ್ರತಿ ವರ್ಷವೂ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ನಾನು ನಮ್ಮ ತಿರುಪತಿ ತಿರುಮಲ ಪಾದಯಾತ್ರೆಯ ಪ್ರೆಸಿಡೆಂಟ್. ನಾವು 2008ರಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿ ಬರೀ ನಮ್ಮ ಸ್ನೇಹಿತರ ಜೊತೆ ಸೇರಿ 5 ಜನ ಮಾತ್ರ ಹೋಗಿ ದರ್ಶನ ಮಾಡಿ ರಸ್ತೆಯಲ್ಲಿ ಉಳ್ಕೊಳ್ಳಲು ಜಾಗ ಎಲ್ಲ ತಲಾಶೆ ಮಾಡ್ಕೊಂಡು ಬಂದರು. ಆಮೇಲೆ 2009ರಲ್ಲಿ ಬರೀ 89 ಜನ ಮಾತ್ರ ಬಂದಿದ್ದರು. ಇದೇ ರೀತಿ ಪ್ರತಿ ವರ್ಷವೂ ನಡ್ಕೊಂಡು ಬಂದು ಬರ್ತಾ 1000 ಗಟ್ಟಲೆ ಶುರುವಾದರು. ಹೋದ ವರ್ಷ 600 ಜನ ಬಂದಿದ್ರು. ಇದೇ ವರ್ಷ 2015ಕ್ಕೆ 600 ಜನ ಬಂದಿದ್ದಾರೆ. ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಕಾರಣ ಸ್ವಾಮಿಯ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಬಂದವರಿಗೆ ಸ್ವಾಮಿ ಒಳ್ಳೆ ಅನುಕೂಲ ಮಾಡಿದ್ದಾರೆ. ಆದ್ದರಿಂದ ಈ ಪಾದಯಾತ್ರೆಗೆ ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ಅವರ ಸಹಕಾರವೇ ನಮಗೆ ಬೇಕಾಗಿತ್ತು. ಆ ಸಹಕಾರ ಎಲ್ಲರಿಂದ ನಮ್ಗೆ ದೊರಕ್ತಾ ಇದೆ. ಅವ್ರ ಊಟದ ವ್ಯವಸ್ಥೆ ಇನ್ನೊಂದು ಮತ್ತೊಂದು ಇಷ್ಟು ಜನ ಹೊಡ್ತಾ ಇದ್ದಾರಲ್ಲ, ಅವ್ರ ಊಟದ ವ್ಯವಸ್ಥೆ ಇಲ್ಲಿ ಚಿಂತಾಮಣಿಯಲ್ಲಿ ಇರುವಂಥ ವ್ಯಾಪಾರಸ್ಥರಿಂದ ತೆಗೆದುಕೊಂಡು ಬಂದ ಅನ್ನದಾನಕ್ಕೆ ಅಂತ ಹೇಳಿ ಎಲ್ಲರ ಹತ್ರ ನಾವು ವಸೂಲಿ ಮಾಡ್ತೀವಿ. ಅದನ್ನು ಬರೋವರಿಗೆ ಬೆಳಗ್ಗೆ 4 ಗಂಟೆ ಕಾಫಿ, 8ರಿಂದ 9ರೊಳಗೆ ತಿಂಡಿ, ಮಧ್ಯಾಹ್ನ 12ರಿಂದ 2 ಗಂಟೆ ಒಳಗೆ ಛತ್ರದಲ್ಲಿ ಊಟ, ಪ್ಲಸ್ ಊಟಕ್ಕೆ ಅಂದರೆ ಸ್ವೀಟ್ ಊಟ, ಸಾಯಂಕಾಲ ರಾತ್ರಿ 8ರಿಂದ 9ರೊಳಗೆ ಅನ್ನ, ರಸ, ಪಾಯಸ. ಈ ಪದ್ಧತಿಯಂತೆ ನಾವು ಪ್ರತಿದಿನ ನಡ್ಕೊಂಡು ಹೋಗ್ತೀವಿ. 5 ದಿನ ಬೇಕು ನಮ್ಗೆ ನಡ್ಕೊಂಡು ಹೋಗೋಕ್ಕೆ. ಎಲ್ಲರ ಸಹಕಾರವೇ ನಮಗೆ ಶ್ರೀರಾಮ ರಕ್ಷೆ. ಎಲ್ಲರೂ ನಡ್ಕೊಂಡು ಹೋಗಿರ್ತೀರಾ? ಅಲ್ಲಿ ಮೇಲೆ ಹೋಗಿದ ತಕ್ಷಣ ಡೈರೆಕ್ಟ್ ಆಗಿ ಬಿಡ್ತಾರೋ ಅಥವಾ ಇಲ್ಲ ನಾವು ಕ್ಯೂನಲ್ಲೇ ಹೋಗ್ಬೇಕು. ಇಲ್ಲಿಂದ ನಡ್ಕೊಂಡು ಹೋಗಿ
ಏನೋ ಡೈರೆಕ್ಟ್ ಆಗಿ ಕಾರಣ ಅಂದ್ರೆ 7:30ಗೆ ದರ್ಶನ ಇದೆ. ಡೈರೆಕ್ಟ್ ಕ್ಯೂನಲ್ಲಿ ಬಿಟ್ಬಿಡ್ತಾರೆ ಹೊರತು ಬೋನ್ಗೆ ಹಾಕಲ್ಲ. ಡೈರೆಕ್ಟ್ ಕ್ಯೂ ಬಿಟ್ಬಿಡ್ತಾರೆ. ಅದು ಯಾಕಂದ್ರೆ ಇಲ್ಲಿಂದ ಹೋಗಿ ಮತ್ತೆ ಬೋನಲ್ಲಿ ನಿಂತ್ಕೊಂತೀರಾ ಇಲ್ಲ ಡೈರೆಕ್ಟ್ ಡೈರೆಕ್ಟ್ ದರ್ಶನ 7:30ಗೆ ಟೈಮಿಂಗ್ ಕೊಡ್ತಾರೆ. ಆ ಟೈಮಿಂಗಲ್ಲಿ ನಾವು ಹೋದ್ರೆ ನಮಗೆ ಡೈರೆಕ್ಟ್ ಬಿಟ್ಬಿಡ್ತಾರೆ. ಇಲ್ಲಿಂದ ಹೋಗ್ಬೇಕಾದ್ರೆ ಡೇಟ್ ಅವ್ರಿಗೆ ಡೇಟ್ ಇದು ಮಾಡಿದ್ದೀವಿ, ಆಫೀಸ್ಗೆ ಮಾಡಿದ್ದೀವಿ. ಚಿಂತಾಮಣಿಯಿಂದ ಸುಮಾರು 700 ಜನ ವೆಂಕಟೇಶ್ವರ ಭಕ್ತರು ತಿರುಮಲಕ್ಕೆ ಇಲ್ಲಿಂದ ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಈ ಗೋವಿಂದ ನಾಮ ಎಷ್ಟು ಶಕ್ತಿ ಇದೆ ಅಂದರೆ, ಒಂದು ಬಾರಿ ಮುದ್ಗಲ ಮಹರ್ಷಿಗಳು ನರಕಕ್ಕೆ ಹೋದಾಗ ಅಲ್ಲಿ ಯಮಧರ್ಮನ ಭೇಟಿ ಮಾಡಿ ಹೋಗಿರ್ತಾರೆ. ನಮ್ಮ ಮುದ್ಗಲ ಮಹರ್ಷಿಗಳು ಅಲ್ಲಿ ಹೋದಾಗ ಯಮಧರ್ಮ ಅರಮನೆಯಲ್ಲಿ ಇರೋದಿಲ್ಲ, ಅವರು ರೌಂಡ್ಸ್ ಹೋಗಿರ್ತಾರೆ. ಅಲ್ಲಿಗೆ ಹೋಗಿಬಿಟ್ಟು ಮುದ್ಗಲ ಮಹರ್ಷಿಗಳು ಅಲ್ಲಿ ಭೇಟಿ ಮಾಡಿ ನಂತರ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಹಾಡ್ತಾ ಇರ್ತಾರೆ ಮುದ್ಗಲ ಮಹರ್ಷಿಗಳು. ಯಮಧರ್ಮ ಅದನ್ನು ಕೇಳ್ತಾ ಇರ್ತಾನೆ. ಹಾಗೆ ಭಜನೆ ಮಾಡ್ತಾ 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 ಎಷ್ಟರ ಮಟ್ಟಿಗೆ ಅಂದರೆ ಮಧ್ಯದಲ್ಲಿ ಗೋವಿಂದ ನಾಮವನ್ನು ಅವರು ಭಜನೆ ಮಾಡ್ತಾ ಇರ್ತಾರೆ ಮುದ್ಗಲ ಮಹರ್ಷಿಗಳು. ಹಾಗೆ ಮಾಡಬೇಕಾದ್ರೆ ಅಲ್ಲಿ ಸುಮಾರು ಜನ ಒಂದು ಪಾಪ ಮಾಡಿರುವಂಥ ಜನ ಕಷ್ಟವನ್ನ ಇದನ್ನ ಶಿಕ್ಷೆ ಅನುಭವಿಸ್ತಾ ಇರ್ತಾರೆ. ಆಗ ಸುಮಾರು ಗಂಟೆಗಳ ಕಾಲ ಗೋವಿಂದನ ಭಜನೆ ನಡೆಯುತ್ತೆ. ನಂತರ ಅವ್ರಿಗೆ ಎಚ್ಚರ ಆದಾಗ ಯಮಧರ್ಮ ಕಣ್ಣು ಬಿಡ್ತಾನೆ, ಮುದ್ಗಲ ಮಹರ್ಷಿಗಳು ಕಣ್ಣು ಬಿಡ್ತಾರೆ. ಆಗ ಅಲ್ಲಿರುವಂತ ಎಲ್ಲ ಪಾಪ ಮಾಡಿರುವಂತಹ ಜನ ಯಾರು ಕಣ್ಣಿಗೆ ಕಾಣೋದೇ ಇಲ್ಲ. ನಂತರ ಅವರ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಅವರೆಲ್ಲರ ಪಾಪ ಕಳೆದು ಬಿಟ್ಟು ಅವರು ಸ್ವರ್ಗವನ್ನು ಸೇರಿರುತ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಗೋವಿಂದ ನಾಮವನ್ನ ಭಜನೆ ಮಾಡುವುದರಿಂದ, ಕೆಲವೇ ಕಾಲ ಅವನ ಸ್ಮರಣೆ ಮಾಡುವುದರಿಂದ ಎಲ್ಲ ಪಾಪ ಕಳೆದು ಸ್ವರ್ಗ ಸಿಗುತ್ತೆ ಅನ್ನೋದಾದ್ರೆ, ಈಗ 1 ವಾರದ ಕಾಲ ಇವರು ಗೋವಿಂದನ ಭಜನೆ ಮಾಡ್ತಾ ಪಾದಯಾತ್ರೆ ಮಾಡೋದ್ರಿಂದ ಎಲ್ಲ ಜನ್ಮ ಜನ್ಮಾಂತರದ ಪಾಪ ಕಳೆದುಬಿಟ್ಟು ಖಂಡಿತ ಎಲ್ಲ ರೀತಿಯಲ್ಲಿ ಈ ಪಾದಯಾತ್ರೆಗಳಿಗೆ, ಗೋವಿಂದನ ಪಾದಯಾತ್ರೆಗಳಿಗೆ ಒಳ್ಳೆಯದಾಗುತ್ತೆ, ಅವರ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ, ಮತ್ತೆ ಚಿಂತಾಮಣಿಗೆ ಒಳ್ಳೆಯದಾಗುತ್ತೆ. ಮತ್ತೆ ಚಿಂತಾಮಣಿಯಲ್ಲಿ ನೀರಿನ ಸಮಸ್ಯೆ ತುಂಬಾ ಇದೆ. ಇಲ್ಲಿ ಚೆನ್ನಾಗಿ ಮಳೆಯಾಗಲಿ, ಮತ್ತೆ ಎಲ್ಲರಿಗೂ ನೀರಿನ ಬವಣೆ ತಪ್ಪಲಿ. ಆ ಒಂದು ಸಂಬಂಧಪಟ್ಟಂತಹ ರಾಜಕಾರಣಿಗಳಿಗೆ ಆ ಗೋವಿಂದ ಸರಿಯಾಗಿ ಇದನ್ನ ಬುದ್ಧಿಯನ್ನ ಕೊಟ್ಟುಬಿಟ್ಟು ಎತ್ತಿನ ಹೊಳೆ ಜಾರಿಯಾಗಿಬಿಟ್ಟು ಆದಷ್ಟು ಬೇಗ ಈ ಒಂದು ಜಿಲ್ಲೆಗೆ ನೀರು ಬರುವಂತಾಗಲಿ, ಎಲ್ಲ ಸಾಮಾನ್ಯ ಜನರ ನೀರಿನ ಕಷ್ಟ ನೀಗುವಂತಾಗಲಿ, ಇವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆ ಗೋವಿಂದನು ಸರ್ವ ರೀತಿಯಲ್ಲಿ ಇವರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ.
ವಿ ನ್ಯೂಸ್ ಚಿಂತಾಮಣಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಂದನೆಗಳೊಂದಿಗೆ ನಾನು ಸೌಮ್ಯ. ಐಟಿವಿ ಸತ್ಯಕ್ಕೆ ಪ್ರತಿಬಿಂಬ. ಕಿಡಿಗೇಡಿಗಳಿಂದ ಬೈಕ್ಗೆ ಬೆಂಕಿ, ದ್ವಿಚಕ್ರ ವಾಹನ ಸುಟ್ಟು ಕರಕಲು. ಮಧುಗಿರಿ ತಾಲೂಕಿನಲ್ಲಿ ಘಟನೆ. ಕಾರು ಬೈಕ್ ನಡುವೆ ಭೀಕರ ಅಪಘಾತ, ಇಬ್ಬರು ಸ್ಥಳದಲ್ಲೇ ದುರ್ಮರಣ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ. ತಿರುಮಲ ತಿರುಪತಿಗೆ ಪಾದಯಾತ್ರೆ. ವಾಣಿಜ್ಯ ನಗರಿಯಿಂದ ತಿಮ್ಮಪ್ಪನ ಬೆಟ್ಟದವರೆಗೂ ಕಾಲ್ನಡಿಗೆ, ನೂರಾರು ಭಕ್ತಾದಿಗಳು ಭಾಗಿ.